HCI ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಫಾರೆಸ್ಟ್ ಜಾಗದಲ್ಲಿ ಮೆಕ್ಕೆಜೋಳ ಬೆಳೆಯುತ್ತಿದ್ದ ಸಾವಂತನಹಳ್ಳಿ ಗ್ರಾಮಸ್ಥರು ಅರಣ್ಯ ಇಲಾಖೆಯಿಂದ ಬೃಹತ್ ಕಾರ್ಯಾಚರಣೆ. 82 ಎಕರೆ ಅರಣ್ಯ ಭೂಮಿ ಒತ್ತುವರಿ ತೆರವು ಆರಂಭ. ಒಳ ಮೀಸಲಾತಿ ಜಾರಿ ಮಾಡಲು ಆಗ್ರಹ. ಕೆಡಿಎಸ್ಎಸ್ನಿಂದ ಅರೆಬೆತ್ತಲೆ ಮೆರವಣಿಗೆ ಪ್ರತಿಭಟನೆ. ಆಗಸ್ಟ್ 15ಕ್ಕೆ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಗಡುವು. ಮಹಿಳೆ ಅಪಹರಣ ಅತ್ಯಾಚಾರ ಪ್ರಕರಣ ಪ್ರಜ್ವಲ್ ದೋಷಿ ಎಂದು ಕೋರ್ಟ್ ಮಹತ್ವದ ತೀರ್ಪು. ಆಗಸ್ಟ್ 2ಕ್ಕೆ ಶಿಕ್ಷೆಯ ಪ್ರಮಾಣ ಪ್ರಕಟ. ಹಾಸನ ತಾಲೂಕಿನ ಸಾವಂತನಹಳ್ಳಿ ಗ್ರಾಮದಲ್ಲಿ ಅರಣ್ಯ ಪ್ರದೇಶ ಒತ್ತುವರಿಯಾಗಿದ್ದ 82 ಎಕರೆ ಭೂಮಿ ತೆರವಿಗೆ ಅರಣ್ಯ ಇಲಾಖೆ ಬೃಹತ್ ಕಾರ್ಯಾಚರಣೆ ಆರಂಭಿಸಿದೆ. ಹಾಸನ ತಾಲೂಕಿನ ಸಾವಂತನಹಳ್ಳಿ ಗ್ರಾಮದಲ್ಲಿ 82 ಎಕರೆ ಅರಣ್ಯ ಭೂಮಿ ಒತ್ತುವರಿ ತೆರವು ಕಾರ್ಯಾಚರಣೆ ಅರಣ್ಯ ಇಲಾಖೆಯಿಂದ ನಡೆದಿದೆ. 100ಕ್ಕೂ ಹೆಚ್ಚು ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. 100ಕ್ಕೂ ಹೆಚ್ಚು ಪೊಲೀಸರ ಬಂದೋಬಸ್ತ್ನಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಅರಣ್ಯ ಪ್ರದೇಶದಲ್ಲಿ ಸಾವಂತನಹಳ್ಳಿ ಗ್ರಾಮದ ಗ್ರಾಮಸ್ಥರು ಮೆಕ್ಕೆಜೋಳ ಬೆಳೆದಿದ್ರು. ಇದೀಗ ಜೆಸಿಬಿ ಮೂಲಕ ಮೆಕ್ಕೆಜೋಳ ತೆರವುಗೊಳಿಸಿ ಅದೇ ಸ್ಥಳದಲ್ಲಿ ವಿವಿಧ ಜಾತಿಯ ಸಸಿಗಳನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ನೆಡುತ್ತಿದ್ದಾರೆ. ಸರ್ವೆ ನಂಬರ್ 99ರಲ್ಲಿ ಅರಣ್ಯ ಭೂಮಿ ಒತ್ತುವರಿ ಮಾಡಿ ಮೆಕ್ಕೆಜೋಳವನ್ನು ಸಾವಂತನಹಳ್ಳಿ ಗ್ರಾಮಸ್ಥರು ಬೆಳೆಯುತ್ತಿದ್ರು. ಈ ಹಿಂದೆ ಅವರಿಗೆ ನೋಟಿಸ್ ನೀಡಲಾಗಿತ್ತು. ಆದರೆ ಗ್ರಾಮಸ್ಥರು ಭೂಮಿಯನ್ನು ತೆರವುಗೊಳಿಸದ ಹಿನ್ನೆಲೆ ಅರಣ್ಯ ಇಲಾಖೆಯಿಂದ ತೆರವುಗೊಳಿಸಲಾಯಿತು. ಈ ವೇಳೆ ಕೆಲವು ರೈತರು ಮೆಕ್ಕೆಜೋಳವನ್ನು ಕಟಾವು ಮಾಡಿಕೊಂಡು ಹೋಗುತ್ತಿರುವ ದೃಶ್ಯ ಕಂಡುಬಂದಿತು. ತೆರವು ಕಾರ್ಯಾಚರಣೆಯಲ್ಲಿ ಸಿಸಿಎಫ್ ಏಡುಕುಂಡಲ, ಡಿಸಿಎಫ್ ಸೌರಭ್ ಕುಮಾರ್, ಎಸ್ಪಿ ಮೊಹಮ್ಮದ್ ಸುಜೀತಾ, ಎಎಸ್ಪಿಗಳಾದ ವೆಂಕಟೇಶ್ ನಾಯ್ಡು, ತಮ್ಮಯ್ಯ, ಆರ್ಎಫ್ಒ ಲಷ್ಕರ್ ನಾಯಕ್ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ರು. HCI ನ್ಯೂಸ್ ಹಾಸನ್. ಎಲ್ಲರಿಗೂ ಗೊತ್ತಿದ್ದ ಹಾಗೆ ಸಾವಂತನಲ್ಲಿ ಸರ್ವೆ ನಂಬರ್ 99ನಲ್ಲಿ 1985 ಗಂಟೆ ಮುಂಚೆ ಒಳ್ಳೆಯ ಅರಣ್ಯ ಇತ್ತು. ಇದು ಒಂದು 15 ಇಯರ್ಸ್ ಮುಂಚೆವರೆಗೂ ಅರಣ್ಯ ಇತ್ತು. ನೀಲಗಿರಿ ತೋಪುಗಳೆಲ್ಲ ಚೆನ್ನಾಗಿ ಬೆಳೆದಿತ್ತು. ಇಲ್ಲಿ ನಮ್ಮ ಹಾಸನ ಸಿಟಿಗೆ ಭಾಳ ಹತ್ತಿರ ಇತ್ತು. ಆದರೆ ಮಧ್ಯದಲ್ಲಿ ಪ್ಲಾಂಟೇಷನ್ಸ್ನೆಲ್ಲ ಮತ್ತು ಯೂಕಲಿಪ್ಟಸ್, ಅಕೇಶಿಯಾ ಗಿಡಗಳನ್ನೆಲ್ಲ ಕಟ್ಟು ಕೆಲವರು ಉಲಿಮ್ ಮಾಡ್ಕೊತಾಯಿದ್ರು. ಬಟ್ ಅವ್ರಿಗೆ ಸಾಕಷ್ಟು ಅವ್ರಿಗೆ ನಮಗೆ ಮಧ್ಯ 15 ಇಯರ್ಸ್ನದಿಂದ ಸಂಘರ್ಷ ಇತ್ತು. ಇದು ಅದು ನಮಗೆ ಅದೇ ಆಧಾರ ಇದ್ದದ್ದು. ಇನ್ನೇನು ಆಧಾರ ನಮಗಿಲ್ಲ. ಜಮೀನು ಎಲ್ಲ ಕಮ್ಮಿ ನಮಗೆ. ಆ ಬಾರೆ ಉತ್ಕೊಂಡು 30 ವರ್ಷದ ಮಾಡ್ತಾಯಿದ್ದು. ಈಗ 4 ಗಂಟರ ಹತ್ರ ಬಂದು ಈ ಥರ ಬೆಳೆಯೆಲ್ಲ ನಾಶ ಮಾಡಿ ತಗೊಬಂದು JCP ಇದೆಲ್ಲ ತಂದು ಅಗದ್ಮೇಲೆ ನಮಗೆ ಗೊತ್ತಾಗಿದ್ದು. ನಾವು ಬೆಳಗ್ಗೆ ಹೋಗೋದಕ್ಕೆ ನಮ್ಮೆಲ್ಲರೂ ಕೊಳಿ ಕೂಡ್ದಂಗೆ ಈಚೆ ಕಳಿಸಿದ್ರು. ಈಗ ಅದಕ್ಕೆ ಏನು ಪರಿಹಾರ ಕೊಡ್ತೀರಿ ಕೊಡಿ, ಇಲ್ಲ ನಮ್ಮ ಬಾರೆ ಜಮೀನೆಲ್ಲ ಕಳ್ದಂಗೆ ಆ ಫಾರೆಸ್ಟ್ ಆಫೀಸರು ಸ್ವಲ್ಪ ಇಶಾ ಕೊಡಲಿ, ಕುಡಿದ್ಬಿಡ್ತೀವಿ. ಅವರೆಲ್ಲ ನಾವು 3 ಬೇಕಾದ್ರೆ ದಡ್ಡಿ ಮಾಡ್ಕೊಂಡು ತಗೋಗ್ಲಿ. 4 ಗಂಟೆ ರಾತ್ರಿಗೆ ಬಂದು ಈ ಥರ ಮಾಡಿದಾರೆ. ನಮ್ಗೆ ಏನು ಪರಿಹಾರ ಕೊಡ್ತಾರೆ ಕೊಡಲಿ, ಇಲ್ಲ ಅಂದ್ರೆ ನಮ್ಮ ಜನ ಎಲ್ಲ ತಗೋಗಿ ಸಾಕ್ತಾರ, ಸಾಕ್ಲಿಲ್ಲ ಏನು ಕೊಡ್ತಾರೆ ಕೊಡಲಿ. ನಮಗೆ ಬೇಕು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡಲು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಅರೆಬೆತ್ತಲೆ ಮೂಲಕ ಮೆರವಣಿಗೆ ನಡೆಸಿ ಬೃಹತ್ ಪ್ರತಿಭಟನೆ ಮುಖಾಂತರ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ವಿಆರ್ ಪ್ರಕಾಶ್ ಮಾಧ್ಯಮದೊಂದಿಗೆ ಮಾತನಾಡಿ, ರಾಜ್ಯದ ಪರಿಶಿಷ್ಟ ಜಾತಿ ಸಮುದಾಯದ ಸಮಸ್ತ ಜನರು ಈ ಮೂಲಕ ಹೇಳುವುದೆಂದರೆ ಪರಿಶಿಷ್ಟ ಜಾತಿಗಳ ಸಮುದಾಯ ಅತಿ ಹಿಂದುಳಿದಿದೆ ಮತ್ತು ಅವಕಾಶ ವಂಚಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ಸಲುವಾಗಿ ಜಾರಿಯಾಗಬೇಕಿರುವ ಒಳ ಮೀಸಲಾತಿ ಬೇಡಿಕೆ ಮತ್ತು ಹೋರಾಟ 35 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಈ ಅಸಮಾನತೆಯನ್ನು ಸರಿಪಡಿಸಲು ದಿನಾಂಕ 1/8/2024ರ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಸ್ಪಷ್ಟವಾಗಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ 101 ಸಮುದಾಯಗಳಿಗೂ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ನೀಡಲು ರಾಜ್ಯ ಸರ್ಕಾರಗಳಿಗೆ ಆದೇಶ ನೀಡಿದೆ. ಆದರೆ ಕರ್ನಾಟಕ ಸರ್ಕಾರವು ಈ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಜಾರಿಗೊಳಿಸಲು ಅನಗತ್ಯವಾಗಿ ವಿಳಂಬ ಮಾಡುತ್ತಿರುವುದು ನಮ್ಮ ಸಮುದಾಯದಲ್ಲಿ ತೀವ್ರ ಅಸಮಾಧಾನ ಮತ್ತು ಆತಂಕಕ್ಕೆ ಕಾರಣವಾಗಿದೆ. ಈ ವಿಳಂಬ ನೀತಿಯಿಂದ ನಮ್ಮ ಸಮುದಾಯದ ವಿದ್ಯಾರ್ಥಿಗಳು, ಉದ್ಯೋಗಾಕಾಂಕ್ಷಿಗಳು, ಕಾರ್ಮಿಕರು ಹಾಗೂ ಮಹಿಳೆಯರು ಹಾಗೂ ಒಟ್ಟಾರೆ ಸಮಾಜ ತಮ್ಮ ನ್ಯಾಯಯುತ ಹಕ್ಕುಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದು ದೂರಿದರು. ಇದೇ 2025 ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯೊಳಗೆ ಯಾವುದೇ ಹೆಚ್ಚಿನ ವಿಳಂಬಕ್ಕೆ ಆಸ್ಪದ ನೀಡದೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ಸಂಪೂರ್ಣವಾಗಿ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಅನುಷ್ಠಾನಗೊಳಿಸಬೇಕು. ಒಂದು ವೇಳೆ ಸರ್ಕಾರ ಈ ಗಡುವಿನ ಒಳಗೆ ನಮ್ಮ ಬೇಡಿಕೆ ಈಡೇರಿಸಲು ವಿಫಲವಾದರೆ ನಮ್ಮ ಹಕ್ಕುಗಳಿಗಾಗಿ ಕರ್ನಾಟಕದಾದ್ಯಂತ ಇರುವ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು, ಕಾರ್ಮಿಕರು, ವಕೀಲರು, ಮಹಿಳೆಯರು ಸೇರಿದಂತೆ ಪ್ರತಿಯೊಬ್ಬರೂ ಒಗ್ಗೂಡಿ ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳಿಸುವುದು ಅನಿವಾರ್ಯವಾಗುತ್ತದೆ ಎಂಬುದು ತಮ್ಮ ಮೂಲಕ ಸರ್ಕಾರದ ಗಮನಕ್ಕೆ ತರಬಯಸುತ್ತೇವೆ ಎಂದರು. ತಾವುಗಳು ನಮ್ಮ ಈ ಮನವಿಯನ್ನ ಗಂಭೀರತೆಯಿಂದ ಅರಿತು ರಾಜ್ಯ ಸರ್ಕಾರಕ್ಕೆ ನಮ್ಮ ಆಗ್ರಹವನ್ನು ತಲುಪಿಸಿ ಶೀಘ್ರವಾಗಿ ಒಳ ಮೀಸಲಾತಿ ಜಾರಿಯಾಗುವಂತೆ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸುತ್ತೇವೆ ಎಂದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಸ್ಡಿ ಚಂದ್ರು, ಮಂಜುನಾಥ್, ರಂಗಸ್ವಾಮಿ, ಲೋಕೇಶ್, ರಾಮಚಂದ್ರು, ಗಿರೀಶ್ ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಪ್ರಕಾಶ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ರಿಜಿಸ್ಟರ್ ನಂಬರ್ 47 74 75. ನನ್ನ ಇವತ್ತಿನ ದಿನ ಒಳ ಮೀಸಲಾತಿಯನ್ನ ಜಾರಿ ಮಾಡದೇ ಇರುವುದರಿಂದ
ಇವತ್ತು ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಇವತ್ತು ಅರಬೆತ್ತಲೆ ಮೆರವಣಿಗೆ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಏನು ಕರ್ನಾಟಕದ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ ಆಗಸ್ಟ್ 1, 2024 ಜಾರಿ ಮಾಡಿದ ಏನು ಒಳ ಮೀಸಲಾತಿ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ಹೇಳಿತ್ತು. ಏನು ಇದುವರೆಗೂ ಸಹ ಸರ್ಕಾರ ವಿಳಂಬ ನೀತಿನ ಮಲ್ತಾಯಿ ಧೋರಣೆ ತೋರ್ತಾ ಇದೆ. ಹಾಗಾಗಿ ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ನಡೆಸಿದ ಆರೋಪದ ಕುರಿತಂತೆ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ದೋಷಿ ಎಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಹತ್ವದ ತೀರ್ಪು ನೀಡಿದೆ. ಶಿಕ್ಷೆ ಪ್ರಮಾಣವನ್ನು ಆಗಸ್ಟ್ 2ರಂದು ಬೆಂಗಳೂರು ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅವರು ಪ್ರಕಟಿಸಲಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯ ತ್ವರಿತವಾಗಿ ವಿಚಾರಣೆ ನಡೆಸಿ ತೀರ್ಪು ನೀಡಿದ ಆರೋಪದ ಪ್ರಕರಣ ಇದಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನೀಡಿರುವ ತೀರ್ಪನ್ನು ಪ್ರಶ್ನಿಸಿ ಹೈಕೋರ್ಟ್ ಅಥವಾ ಸುಪ್ರೀಂಕೋರ್ಟ್ನಲ್ಲಿ ಪ್ರಶ್ನಿಸಿ ಮೇಲ್ಮನವಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಕಾಯ್ದಿರಿಸಿದ್ದ ತೀರ್ಪನ್ನು ಪ್ರಕಟಿಸಿದ ವಿಶೇಷ ನ್ಯಾಯಾಲಯದ ನ್ಯಾಯಮೂರ್ತಿ ಅವರು ದೋಷಿಯೆಂದು ತೀರ್ಪು ನೀಡಿದ್ರು. ಆದೇಶ ಹೊರಬೀಳುತ್ತಿದ್ದಂತೆ ಕಟಕಟಿಯಲ್ಲಿ ಕೈಕಟ್ಟಿ ನಿಂತಿದ್ದ ಪ್ರಜ್ವಲ್ ರೇವಣ್ಣ ಕಣ್ಣೀರು ಹಾಕಿದ್ರು. ತಕ್ಷಣವೇ ಅವರನ್ನ ಪೊಲೀಸ್ ಬಿಗಿ ಭದ್ರತೆ ನಡುವೆ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದೊಯ್ಯಲಾಯಿತು. ಅತ್ಯಾಚಾರಿ ಎಂದು ಸಾರಿ ಹೇಳಿದ ನ್ಯಾಯಾಲಯ ಇಂತಹ ಹೀನ ಕೃತ್ಯ ನಡೆಸಿರುವ ಆರೋಪಿಗೆ ಜಾಮೀನು ಮಂಜೂರು ಮಾಡಿದ್ರೆ ನಾಗರಿಕ ಸಮಾಜಕ್ಕೆ ಕೆಟ್ಟ ಸಂದೇಶ ರವಾನೆಯಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿತು. ತೀರ್ಪು ಪ್ರಕಟಿಸುವ ಮುನ್ನ ನ್ಯಾಯಾಧೀಶರು 2 ಕಡೆಯ ವಾದ ವಿವಾದವನ್ನು ಪುನಃ ಆಲಿಸಿದ್ರು. ಪ್ರಜ್ವಲ್ ರೇವಣ್ಣ ಅವರ ತೋಟದ ಮನೆಯಲ್ಲಿ 47 ವರ್ಷದ ಮನೆಗೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ ಆರೋಪವಿತ್ತು. ಈ ಸಂಬಂಧ ಸಂತ್ರಸ್ತೆ ಏಪ್ರಿಲ್ 28, 2024ರಂದು ಹಾಸನದ ಹೊಳೆನರಸೀಪುರ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ನ್ಯಾಯಾಲಯವು 26 ಸಾಕ್ಷಿಗಳ ವಿಚಾರಣೆ ನಡೆಸಿತ್ತು. ಪ್ರಜ್ವಲ್ ರೇವಣ್ಣ ವಿರುದ್ಧ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು. HCN ನ್ಯೂಸ್ ಬೆಂಗಳೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಕಾಯ್ದೆ ಜಾರಿಗೆ 25 ವರ್ಷ ತುಂಬಿದ ಹಿನ್ನೆಲೆ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಸಂಸ್ಥೆಯ ರಜತ ಮಹೋತ್ಸವ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಅಧ್ಯಕ್ಷ ಬಿ ನಂಜಪ್ಪಗೌಡ ತಿಳಿಸಿದರು. ಹಾಸನದಲ್ಲಿ ಗುರುವಾರ ಮಾತನಾಡಿದ ಅವರು 2002ರಲ್ಲಿ ಸಂಯುಕ್ತ ಸಹಕಾರಿ ನೋಂದಣಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಜನವರಿ 1, 2025ಕ್ಕೆ ಸೌಹಾರ್ದ ಸಹಕಾರಿ ಕಾಯ್ದೆ ಜಾರಿಗೆ ಬಂದು 25 ವರ್ಷಗಳಾಗಿದೆ. ಈ ಅವಧಿಯಲ್ಲಿ ಸರ್ಕಾರದ ಸಾರ್ವಜನಿಕರ ಹಾಗೂ ಸಹಕಾರಿಗಳ ಮನ್ನಣೆಯನ್ನ ಗಳಿಸಿ ಉತ್ತಮ ಸಾಧನೆಯತ್ತ ಮುನ್ನುಗ್ಗುತ್ತಿದೆ. ಸಹಕಾರ ಸಂಘದ ಮೂಲಕ ಬಡವರಿಗೆ ತುಂಬಾ ಸಹಾಯವಾಗುತ್ತಿದ್ದು, ನಿರುದ್ಯೋಗಿಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡುವ ಮೂಲಕ ಅವರನ್ನ ಸ್ವಯಂ ಉದ್ಯೋಗಿಗಳಾಗಿ ನಿರ್ಮಿಸಲು ನೆರವಾಗುತ್ತಿದೆ ಎಂದರು. ರಾಜ್ಯದಲ್ಲಿ ಸೌಹಾರ್ದ ಸಹಕಾರ ಕ್ಷೇತ್ರದ ನೇತೃತ್ವವನ್ನು ವಹಿಸಿ ಮಾತೃ ಸಂಸ್ಥೆಯಾಗಿ ಯಶಸ್ವಿಯಾಗಿ ಮುನ್ನಡೆಸಲಾಗುತ್ತಿದೆ. ರಾಷ್ಟ್ರದ ಸಹಕಾರಿ ಕ್ಷೇತ್ರದ ಏಕೈಕ ಶಾಸನಬದ್ಧ ಸಂಸ್ಥೆಯಾಗಿದ್ದು, ಕಾನೂನುಬದ್ಧವಾಗಿ ರಚನೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಜೊತೆಗೆ ತರಬೇತಿ ಶಿಕ್ಷಣ, ಪ್ರಚಾರ ಚಟುವಟಿಕೆಗಳನ್ನು ಕೂಡ ಯಶಸ್ವಿಯಾಗಿ ನಡೆಸಲಾಗುತ್ತಿದೆ. ಪ್ರತಿ ವರ್ಷದಂತೆ ಸಂಯುಕ್ತ ಸಹಕಾರಿಯ ಸಾಮಾನ್ಯ ಸಭೆಯನ್ನು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಹಕಾರ ಕ್ಷೇತ್ರದ ಜ್ವಲಂತ ವಿಷಯಗಳನ್ನು ಚರ್ಚಿಸಲಾಗುತ್ತಿದೆ. ಅದರಂತೆ ಜುಲೈ 31ರಂದು ಹಾಸನದಲ್ಲಿ ಸಭೆ ಆಯೋಜಿಸಲಾಗಿತ್ತು. ಆಗಸ್ಟ್ 22ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಂಸ್ಥೆಯ ಸಾಮಾನ್ಯ ಸಭೆ ಮತ್ತು ಬೃಹತ್ ಸಮಾವೇಶವನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿ 6514 ಸರ್ಕಾರಗಳಿದ್ದು 1630 ಕೋಟಿ ಷೇರು ಬಂಡವಾಳಗಳೊಂದಿಗೆ 44793 ಕೋಟಿ ಠೇವಣಿ, 35747 ಕೋಟಿ ಸಾಲವನ್ನು ನೀಡಿದೆ. 51064 ಕೋಟಿ ದುಡಿಯುವ ಬಂಡವಾಳದೊಂದಿಗೆ 735 ಕೋಟಿ ಲಾಭದಲ್ಲಿ ಮುನ್ನಡೆಯುತ್ತಿದೆ. ನಮ್ಮಲ್ಲಿ 75,000 ಮಂದಿಗೆ ಉದ್ಯೋಗ ಒದಗಿಸಲಾಗಿದ್ದು 1710 ಈ ಸ್ಟ್ಯಾಂಪಿಂಗ್ ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಯುಕ್ತ ಸಹಕಾರಿಯ ನಿರ್ದೇಶಕ ಎಸ್ಕೆ ಮಂಜುನಾಥ್, ಭಾರತಿ ಜಿ ಭಟ್, ಗುರುಪ್ರಸಾದ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನೇಮಿತ ಅಂತಕ್ಕಂಥದ್ದು ಸುಮಾರು 6500ಕ್ಕಿಂತ ಹೆಚ್ಚು ಸಂಸ್ಥೆಗಳನ್ನೊಳಗಿರ್ತಕ್ಕಂಥ ಒಂದು ಮಾತೃ ಸಂಸ್ಥೆ. ತಮಗೆ ತಿಳಿದಿರೋ ಹಾಗೆ 1904ರಲ್ಲೇ ಈ ಸೌಹಾರ್ದ ಎಲ್ಲ ಸಹಕಾರ ಚಳವಳಿ ಪ್ರಾರಂಭ ಆಯಿತು. ಅದು ಬೆಳೀತಾ ನಮ್ಮಲ್ಲಿ ಸ್ವಾತಂತ್ರ್ಯ ಬಂದ ನಂತರ 1959ರಲ್ಲಿ ಒಂದು ಸಹಕಾರ ಕಾಯ್ದೆ ಬಂತು. 90ರ ದಶಕದಲ್ಲಿ ಆ ಸಹಕಾರ ಕಾಯ್ದೆನಲ್ಲಿ ಕೂಡ ಅನೇಕ ಲೋಪದೋಷಗಳಿದ್ದಾವೆ. ಇಲ್ಲಿ ಸರ್ಕಾರದ ಹಸ್ತಕ್ಷೇಪ ಮತ್ತು ರಾಜಕಾರಣಿಗಳ ಹಸ್ತಕ್ಷೇಪ ಜಾಸ್ತಿ ಇದೆ. ಅದಕ್ಕೆ ಮುಕ್ತವಾಗಿರ್ತಕ್ಕಂಥ ಒಂದು ಕಾಯ್ದೆ ಬೇಕಂತ ಹೋರಾಟ ಮಾಡಿ ಆ ಹೋರಾಟದ ಫಲವಾಗಿ ಬಂದಿರತಕ್ಕಂಥ ಕಾಯ್ದೆ ಈ ಸೌಹಾರ್ದ ಕಾಯ್ದೆ. ಇದು 1997ರಲ್ಲಿ ನಮ್ಮ ವಿಧಾನಸೌಧ ಮತ್ತು ವಿಧಾನ ಪರಿಷತ್ನಲ್ಲಿ ಪಾಸಾಗಿದ್ದರೂ ಕೂಡ ಅದು ಕಾಯ್ದೆ ಜಾರಿಗೆ ಬಂದಿದ್ದು 1/1/2001ರಂದು. 1/1/2001ರಿಂದ ಪ್ರಾರಂಭ ಆಗಿ
ನಾವು ಈಗ 25ನೇ ವರ್ಷದಲ್ಲಿ ಒಂದು ಸಿಲ್ವರ್ ಜೂಬ್ಲಿ ಆಚರಣೆ ಮಾಡ್ತಕ್ಕಂಥ ಸಂದರ್ಭವನ್ನು ನಾವು ತಲುಪಿದ್ದೀವಿ. 31/3/2025 ಇದ್ದಾಗೆ ನಮ್ಮಲ್ಲಿ 6514 ಸಂಸ್ಥೆಗಳು ಇದ್ದಾವೆ, ನೋಂದಣಿಯಾಗಿದ್ದಾವೆ. ಆಲೂರು ಬಸ್ ನಿಲ್ದಾಣಕ್ಕೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸುವಂತೆ ಪ್ರಯಾಣಿಕರು ಒತ್ತಾಯ ಮಾಡಿದ್ದು ಅಹಿತಕರ ಘಟನೆ ನಡೆಯುವ ಮುನ್ನ ಎಚ್ಚೆತ್ತುಕೊಳ್ಳಲು ಮನವಿ ಮಾಡಿದ್ದಾರೆ. ಸರ್ಕಾರಿ ಜಾಗಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಕಡ್ಡಾಯವಾಗಿ ಇರಬೇಕೆಂಬ ಆದೇಶವಿದ್ದರೂ ಆಲೂರು ಬಸ್ ನಿಲ್ದಾಣದಲ್ಲಿ ಅದು ನೆಪ ಮಾತ್ರಕ್ಕೆ ಮಾತ್ರ ಸೀಮಿತವೆಂಬಂತೆ ಕಾಣುತ್ತಿದೆ. ಆಲೂರು ತಾಲೂಕಿನ ಬಸ್ ನಿಲ್ದಾಣದಲ್ಲಿ ದಿನನಿತ್ಯ ಸಾವಿರಾರು ಶಾಲಾ ಕಾಲೇಜು ಮಕ್ಕಳು, ಮಹಿಳೆಯರು ಬಸ್ ನಿಲ್ದಾಣಕ್ಕೆ ಬರ್ತಾರೆ. ಆದರೆ ಏನಾದರೂ ಕಳ್ಳತನ, ಜಗಳ, ಕೊಲೆ, ದರೋಡೆ ಇನ್ನಿತರೆ ಅಹಿತಕರ ಘಟನೆ ಸಂಭವಿಸಿದ್ರೆ ಅದನ್ನು ಪತ್ತೆ ಹಚ್ಚೋದೇ ಇಲ್ಲಿ ಹರಸಾಹಸವಾಗಿದೆ. ಈ ಸಮಸ್ಯೆ ಬಗ್ಗೆ ಆಲೂರು ತಾಲೂಕು ರೆಡ್ ಕ್ರಾಸ್ ಘಟಕದ ಕಾರ್ಯದರ್ಶಿ ವೀರಭದ್ರಸ್ವಾಮಿ ಮಾಧ್ಯಮದೊಂದಿಗೆ ಮಾತನಾಡಿ, ಆಲೂರು ತಾಲೂಕು ಬಸ್ ನಿಲ್ದಾಣವು ಜಿಲ್ಲೆಯಲ್ಲಿ ವಿಶಾಲವಾದ ನಿಲ್ದಾಣವಾಗಿದೆ. ಆದರೆ ನಿಲ್ದಾಣದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದು ಪ್ರಯಾಣಿಕರ ಹಿತದೃಷ್ಟಿಯಿಂದ ಅವುಗಳನ್ನು ಸರಿಪಡಿಸಬೇಕಾದ ಅನಿವಾರ್ಯತೆ ಇದೆ ಎಂದರು. ಈ ನಿಲ್ದಾಣದಲ್ಲಿ ಸಾರಿಗೆ ಇಲಾಖೆ ಮಾಹಿತಿ ಪ್ರಕಾರ ಪ್ರತಿನಿತ್ಯ 500 ಬಸ್ಗಳು ರಾಜ್ಯದ ವಿವಿಧ ಜಿಲ್ಲೆಗಳಿಗೆ, ತಾಲೂಕುಗಳಿಗೆ ಹಾಗೂ ಗ್ರಾಮಗಳಿಗೆ ಪ್ರಯಾಣಿಸುತ್ತವೆ. ಅಲ್ಲದೆ ಪ್ರತಿನಿತ್ಯ 1 ರಿಂದ 2 ಸಾವಿರ ಪ್ರಯಾಣಿಕರು ಈ ಬಸ್ ನಿಲ್ದಾಣದಲ್ಲಿ ಪ್ರಯಾಣ ಮಾಡುತ್ತಾರೆ. ಈ ರೀತಿಯಾದ ಜನಸಂದಣಿಯಲ್ಲಿ ಪ್ರಯಾಣಿಕರ ಹಿತದೃಷ್ಟಿಯಿಂದ ಈ ನಿಲ್ದಾಣಕ್ಕೆ ಸಿಸಿಟಿವಿ ಅವಶ್ಯಕತೆ ಇದೆ. ಅಲ್ಲದೆ ಪ್ರತಿನಿತ್ಯ 500 ಬಸ್ಗಳು ಈ ನಿಲ್ದಾಣಕ್ಕೆ ಬಂದು ಹೋಗೋದ್ರಿಂದ ಈ ಬಸ್ ನಿಲ್ದಾಣದಲ್ಲಿ ಸಿಬ್ಬಂದಿಯ ಕೊರತೆ ಕೂಡ ಎದ್ದು ಕಾಣುತ್ತಿದೆ. ಇಲ್ಲಿ ಕೇವಲ 2 ಜನ ಟ್ರಾಫಿಕ್ ಕಂಟ್ರೋಲರ್ಗಳಿದ್ದು ನಿಲ್ದಾಣದಲ್ಲಿ ಬಸ್ಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಮತ್ತೊಬ್ಬ ಟ್ರಾಫಿಕ್ ಕಂಟ್ರೋಲರ್ ಹಾಗೂ ನಿಲ್ದಾಣದ ಮೇಲ್ವಿಚಾರಕರ ಅವಶ್ಯಕತೆ ಇದ್ದು ಇಲಾಖೆಯ ಮೇಲಾಧಿಕಾರಿಗಳು ಈ ನಿಲ್ದಾಣಕ್ಕೆ ಮತ್ತಿಬ್ಬರು ಸಿಬ್ಬಂದಿಗಳನ್ನು ನೇಮಿಸೋದ್ರೊಂದಿಗೆ ಹಾಗೂ ನಿಲ್ದಾಣಕ್ಕೆ ಸಿಸಿ ಕ್ಯಾಮೆರಾ ಅಳವಡಿಸಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸುತ್ತೇವೆ ಎಂದರು. ಜೊತೆಗೆ ರಾತ್ರಿ 8 ಗಂಟೆ ನಂತರ ಆಲೂರು ನಿಲ್ದಾಣಕ್ಕೆ ಯಾವುದೇ ಬಸ್ಗಳು ನಿಲ್ದಾಣದ ಒಳಗೆ ಬಾರದೆ ಆಲೂರು ಕೂಡಿಗೆಯ ಬೈಪಾಸ್ ರಸ್ತೆಯಲ್ಲಿ ಸಂಚರಿಸುತ್ತಿವೆ ಎಂಬ ಆರೋಪಗಳಿದ್ದು ಈ ಬಗ್ಗೆ ಕೂಡ ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರು ಗಮನ ಹರಿಸಿ ಸಮಸ್ಯೆ ಪರಿಹರಿಸಿಕೊಡಬೇಕೆಂದು ಆಗ್ರಹಿಸುತ್ತೇನೆ ಎಂದರು. HCN ನ್ಯೂಸ್ ಆಲೂರು. ಬಸ್ ನಿಲ್ದಾಣ ಈ ಜಿಲ್ಲೆಯಲ್ಲೇ ತುಂಬ ವಿಶಾಲವಾದಂಥ ಬಸ್ ನಿಲ್ದಾಣ ಅಂತಕ್ಕಂಥದ್ದು ಸಾರ್ವಜನಿಕರ ವಲಯದಲ್ಲಿದೆ. ಆದರೆ ಈ ಬಸ್ ನಿಲ್ದಾಣದಲ್ಲಿ ಕೆಲವು ಮೂಲಭೂತ ಕೊರತೆಗಳು ಎದ್ದು ಕಾಣ್ತಾ ಇದೆ. ವಿಶೇಷವಾಗಿ ಏನಾಗಿದೆ ಅಂದರೆ ಮೊನ್ನೆ ನಮ್ಮ ಬಸ್ ನಿಲ್ದಾಣದ ಟ್ರಾಫಿಕ್ ಕಂಟ್ರೋಲರ್ ಮತ್ತು ಒಬ್ಬರು ಸಾರ್ವಜನಿಕರ ನಡುವೆ ಮಾತಿನ ಚಕಮಕಿ ನಡೆದು ಗಲಾಟೆ ಹಂತಕ್ಕೆ ಹೋಗಿ ಕೈ ಮಿಲಾಸ ಅಂತಕ್ಕೂ ಕೂಡ ಹೋಗಿದೆ. ಆದರೆ ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತಕ್ಕಂಥದ್ದನ್ನ ಇದು ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಸಾಲದಕ್ಕೆ ಇಲ್ಲಿ ಪ್ರತಿನಿತ್ಯ ಈ ಇಲಾಖೆಯ ಮಾಹಿತಿ ಪ್ರಕಾರ 465 ರಿಂದ 500 ಬಸ್ಗಳು ಈ ಒಂದು ಬಸ್ ಸ್ಟ್ಯಾಂಡ್ಗೆ ಬಂದು ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಸಂಪರ್ಕವನ್ನು ಕಲ್ಪಿಸ್ತಾ ಇದ್ದಾವೆ. ಅಂದರೆ ಬಸ್ಗಳೇ 450 ರಿಂದ 500 ಬಸ್ಗಳು ಓಡಾಡ್ತವೆ. ಅಂದರೆ ಪ್ರತಿನಿತ್ಯ ಇಲ್ಲಿ ಸಾರ್ವಜನಿಕರು ಅಂದರೆ ಪ್ರಯಾಣಿಕರು ಮಿನಿಮಮ್ 2000ಕ್ಕೂ ಹೆಚ್ಚು ಪ್ರಯಾಣಿಕರು ಇಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಎಜೆ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಮಂಗಳೂರು ಮತ್ತು ರೋಟರಿ ಕ್ಲಬ್ ಸಕಲೇಶಪುರ ಇವರ ಸಂಯುಕ್ತಾಶ್ರಯದಲ್ಲಿ ಆಗಸ್ಟ್ 3ರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉಚಿತವಾಗಿ ಏರ್ಪಡಿಸಲಾಗಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ರೋಟರಿ ಕ್ಲಬ್ ಅಧ್ಯಕ್ಷ ಕೆಜಿ ಚಂದ್ರಶೇಖರ್ ಹೇಳಿದ್ದಾರೆ. ಸಕಲೇಶಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಸಕಲೇಶಪುರ ತಾಲೂಕು ರೋಟರಿ ಸಂಸ್ಥೆ ಅಧ್ಯಕ್ಷ ಕೆಜಿ ಚಂದ್ರಶೇಖರ್, ಈ ಶಿಬಿರ ಆಗಸ್ಟ್ 3ರಂದು ಭಾನುವಾರ ಬೆಳಗ್ಗೆ 9:30 ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ರೋಟರಿ ಸಮುದಾಯ ಭವನ ಸಕಲೇಶಪುರದಲ್ಲಿ ನಡೆಯಲಿದೆ. ಈ ಶಿಬಿರದಲ್ಲಿ ಕಿಡ್ನಿ, ಹೃದಯ ಮತ್ತು ಮೂತ್ರಕೋಶ ಸಮಸ್ಯೆಗಳ ತಪಾಸಣೆ ಉಚಿತವಾಗಿ ನಡೆಸಲಾಗುವುದು. ಇದಲ್ಲದೆ ತಪಾಸಣೆಗೆ ಬಂದವರಿಗೆ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮತ್ತು ಒಳರೋಗಿ ದಾಖಲಾತಿಗೆ ವಿಶೇಷ ರಿಯಾಯಿತಿ ನೀಡಲಾಗುವುದು ಎಂದರು. ಇವರು ಶಿಬಿರದ ಮಹತ್ವ ಮತ್ತು ಸಾರ್ವಜನಿಕರಿಗೆ ಇದರ ಪ್ರಯೋಜನಗಳ ಬಗ್ಗೆ ವಿವರಿಸಿ ಮಾತನಾಡಿದರು. ತಾಲೂಕಿನ ಸಾರ್ವಜನಿಕರು ಈ ಆರೋಗ್ಯ ಶಿಬಿರವನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ನಂತರ ರೋಟರಿ ಕ್ಲಬ್ ಕಾರ್ಯದರ್ಶಿ ವಿದಿತ್ ಮಾತನಾಡಿ, ಸಕಲೇಶಪುರದ ರೋಟರಿ ಸಮುದಾಯ ಭವನದಲ್ಲಿ ನಡೆಯುವ ಆರೋಗ್ಯ ತಪಾಸಣೆಯಲ್ಲಿ ಕಿಡ್ನಿ ತಪಾಸಣೆ, ಮೂತ್ರದಲ್ಲಿ ಪ್ರೋಟೀನ್ ಇರುವುದು, ಚರ್ಮದ ಅಸಹಜ ಲಕ್ಷಣಗಳು, ಮೂತ್ರದ ಪ್ರಮಾಣ, ಬಣ್ಣದ ಬದಲಾವಣೆ, ಬಿಪಿ ಶುಗರ್ ನಿಯಂತ್ರಣ ಇಲ್ಲದವರಿಗೆ ಚಿಕಿತ್ಸೆ, ಕಿಡ್ನಿ ಕಲ್ಲುಗಳ ಸಮಸ್ಯೆ, ಮೂತ್ರನಾಳದ ಅಡಚಣೆಗಳು, ಕಾರ್ಡಿಯೋ ತಪಾಸಣೆ, ಎದೆನೋವು, ಉಸಿರಾಟದ ತೊಂದರೆ ತಪಾಸಣೆ ಮಾಡಲಾಗುತ್ತದೆ. ರಕ್ತದ ಪರೀಕ್ಷೆ, ಶುಗರ್ ತಪಾಸಣೆ, ಬಿಪಿ ತಪಾಸಣೆ, ಸ್ಕ್ಯಾನ್ ಇತ್ಯಾದಿಯನ್ನ ಉಚಿತವಾಗಿ ಮಾಡಲಾಗುತ್ತದೆ. ಶಿಬಿರದಲ್ಲಿ ಭಾಗವಹಿಸಿದವರಿಗೆ ವಿಶೇಷವಾಗಿ 20% ರಿಯಾಯಿತಿ, ಶಸ್ತ್ರಚಿಕಿತ್ಸೆ ಮತ್ತು ಲ್ಯಾಬ್ ತಪಾಸಣೆಯಲ್ಲಿ 10% ರಿಯಾಯಿತಿ ಕೊಡಲಾಗುತ್ತದೆ. ಇದರ ಸದುಪಯೋಗವನ್ನು ತಾಲೂಕಿನ ಜನತೆ ಪಡೆದುಕೊಳ್ಳುವಂತೆ ಮಾಧ್ಯಮದ ಮೂಲಕ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ನ ಕಾರ್ಯದರ್ಶಿ ವಿಜಿತ್ ಕುಮಾರ್, ರೋಟರಿಯನ್ ಶಶಿಧರ್, ವಿಜಯ್ ಕುಮಾರ್, ರೋಟರಿಯನ್ ರವಿಕುಮಾರ್ ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶಪುರ. ಜಿಲ್ಲೆ 3182ರ ಮುಖ್ಯವಾಗಿ 4 ಕಾರ್ಯಕ್ರಮಗಳನ್ನ ಈ ವರ್ಷಕ್ಕೆ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಆರೋಗ್ಯ, ಪರಿಸರ, ರಸ್ತೆ ಸುರಕ್ಷತೆ ಹಾಗೂ ವಿದ್ಯಾಭ್ಯಾಸ. ಈ 4 ಕಾರ್ಯಕ್ರಮ ಈ ವರ್ಷದ ಸಾಲಿನಲ್ಲಿ 25-26ನೇ ಸಾಲಿನಲ್ಲಿ
ಮಾಡಬೇಕು ಅಂತ ರೋಟರಿ ಕಾರ್ಯಕ್ರಮ ಹೊಂದ್ಕೊಂಡಿದೆ. ಮೊದಲನೇ ರೋಟರಿ ಕ್ಲಬ್ ಸಕಲೇಶ್ಪುರ ಮತ್ತು ಎಜೆ ಆಸ್ಪತ್ರೆ ಮಂಗಳೂರು ಇವರ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ 3ನೇ ತಾರೀಕು ಭಾನುವಾರ ಇದೇ ಆಗಸ್ಟ್ ಅಲ್ಲಿ ಏರ್ಪಡಿಸಿದ್ದೀವಿ. ದಯಮಾಡಿ ಎಲ್ಲ ಸಾರ್ವಜನಿಕರು ಇದು ಸದುಪಯೋಗ ಪಡ್ಕೋಬೇಕು. ಹಾಗೆ 8 ಜನ ನುರಿತ ವೈದ್ಯರು ತಂಡ ಬರ್ತಾ ಇದೆ. ಇದು ಉಪಯೋಗನ ಸಾರ್ವಜನಿಕರು ಪಡ್ಕೊಬೇಕು. ದಯಮಾಡಿ 9:30ಗೆ ಎಲ್ಲ ಪೇಷಂಟ್ ಬಂದು 2 ಗಂಟೆ ಒಳಗೆ ಅಪಾಯಿಂಟ್ಮೆಂಟ್ ಇರುತ್ತೆ, ಅಷ್ಟು ತಗೊಂಡ್ರೆ. ಪತ್ರಕರ್ತರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಎಲ್ಲ ಪತ್ರಕರ್ತರ ಮಿತ್ರರಿಗೆ ಸ್ವಾಗತ ಅನ್ಕೊಳ್ತೇನೆ. ಹಾಗೆ ನಮ್ಮ ಸಕಲೇಶ್ಪುರ ರೋಟರಿ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಏನಿದೆ ಅದೇ ರೀತಿ ಈ ವರ್ಷವೂ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಏರ್ಪಡಿಸಿದ್ದೇವೆ. ರೋಟರಿ ಸಂಸ್ಥೆ ಸಕಲೇಶ್ಪುರ ಹಾಗೂ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಮಂಗಳೂರು ಇವರ ಸಹಯೋಗದಲ್ಲಿ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ನಮ್ಮ ಜೀವನದ ನಿಜವಾದ ಆಸ್ತಿ ಎಂದರೆ ಅದು ಆರೋಗ್ಯ. ಚಾಲಕರಾಗಿರಲಿ, ವೈದ್ಯರಾಗಿರಲಿ, ಅಧಿಕಾರಿಗಳಾಗಿರಲಿ, ಯಾರೇ ಆಗಿರಲಿ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದರು. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಹಯೋಗದಲ್ಲಿ ಶುಕ್ರವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ವಾಹನ ಚಾಲಕರಿಗೆ ಆರೋಗ್ಯ ತಪಾಸಣೆ ಮತ್ತು ಹೃದಯಾಘಾತ ತಡೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಾಗಾರವನ್ನು ಗಿಡಕ್ಕೆ ನೀರು ಹಾಕಿ ಮಾತನಾಡಿದ ಅವರು, ಚಾಲಕರೆಂದರೆ ಒತ್ತಡದಿಂದ ಕೆಲಸ ಮಾಡಬೇಕು, ರಾತ್ರಿಯೆಲ್ಲ ನಿದ್ದೆ ಇರೋದಿಲ್ಲ, ಸರಿಯಾದ ಆಹಾರ ಸೇವನೆ ಮಾಡೋದಿಲ್ಲ, ಆರೋಗ್ಯದ ಕಡೆ ಗಮನವಿರೋದಿಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ಒತ್ತಡವಿರುತ್ತದೆ. ಈ ಎಲ್ಲಾ ಕಾರಣಗಳಿಂದಾಗಿ ದೇಹದ ಆರೋಗ್ಯದ ಬಗ್ಗೆ ಪರಿಣಾಮ ಬೀರುತ್ತಿದೆ. ಅದರಲ್ಲೂ ಹೃದಯ ಸಂಬಂಧಿ ಕಾಯಿಲೆಗಳು ಬಂದಾಗ ಜೀವನ ಶೈಲಿಗೆ ನೇರವಾಗಿ ಕಾರಣವಾಗುತ್ತದೆ. ಈ ಕಾರ್ಯಕ್ರಮ ಚಾಲಕರಿಗಾಗಿ ಏರ್ಪಡಿಸಿದ್ದು, ಈ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು. ವಾಹನ ಚಾಲಕರಿಗೆ ಆರೋಗ್ಯ ತಪಾಸಣೆ ಇದ್ರೂ ಅವರಲ್ಲಿ ಇಲ್ಲಿಗೆ ಬರೋದಕ್ಕೆ ಭಯವಾಗುತ್ತಿದ್ದು, ಏನಾದ್ರೂ ಹೇಳಿಬಿಟ್ರೆ, ಏನಾದ್ರೂ ಇದ್ದು ಬಿಟ್ರೆ ಎಂಬ ಹಿಂಜರಿಕೆ ಮೂಡಿದೆ. ಜೀವನವನ್ನ ಗಂಭೀರವಾಗಿ ತೆಗೆದುಕೊಳ್ಳದೇ ಇರೋದು, ಜೀವನ ಹೇಗೆ ಇದ್ರೂ ನಡೆಯುತ್ತದೆ. ಜೀವನ ಚೆನ್ನಾಗಿ ನಡೆಯಬೇಕೆಂದ್ರೆ ದೇಹದ ಆರೋಗ್ಯ ತುಂಬಾ ಮುಖ್ಯ. ಅದೇ ರೀತಿ ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಎಂದು ಕಿವಿಮಾತು ಹೇಳಿದರು. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಉಚಿತವಾಗಿ ಹೃದಯ ತಪಾಸಣೆ ಹಮ್ಮಿಕೊಳ್ಳಲಾಗಿದೆ. ವಾಹನ ಚಾಲಕರೆಂದರೆ ಒತ್ತಡದಲ್ಲೇ ವಾಹನ ಚಲಾಯಿಸುತ್ತಿರುತ್ತಾರೆ. ಅವರು ಸರಿಯಾಗಿ ಮನೆಯಲ್ಲಿ ಊಟ ಮಾಡೋದಿಲ್ಲ, ಹೋಟೆಲ್ನಲ್ಲೇ ಸೇವಿಸುತ್ತಾರೆ. ಜಂಕ್ ಫುಡ್, ಫಾಸ್ಟ್ ಫುಡ್ ಸೇವಿಸುವುದು ಸಾಧ್ಯತೆ ಹೆಚ್ಚಿರುತ್ತದೆ. ಇದಕ್ಕಾಗಿ ಸ್ವಲ್ಪವಾದರೂ ಕಡಿವಾಣ ಹಾಕಿ ಆರೋಗ್ಯಕರ ಆಹಾರ ಸೇವಿಸಬೇಕೆಂದು ಸಲಹೆ ನೀಡಿದರು. ರಸ್ತೆ ಸುರಕ್ಷತೆ ಕೂಡ ಅಳವಡಿಸಿಕೊಳ್ಳಬೇಕು. ಮದ್ಯಪಾನ ಮತ್ತು ಧೂಮಪಾನ ಸೇವನೆ ಹಾಗೂ ನಿದ್ದೆಗಾಗಿ ಮೆಡಿಸಿನ್ ತೆಗೆದುಕೊಳ್ಳುವುದನ್ನು ಬಿಡಬೇಕು. ಈ ಎಲ್ಲವುದರ ಬಗ್ಗೆ ತಿಳಿಸಿ ಜಾಗೃತಿ ಮೂಡಿಸಲಾಗುವುದು. ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಬಾಗೂರು ಹಿಮ್ಸ್, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ನಾಗಪ್ಪ, ವೈದ್ಯಕೀಯ ಅಧೀಕ್ಷಕ ರಾಘವೇಂದ್ರ, ಜಿಲ್ಲಾ ಆಯುಷ್ ಅಧಿಕಾರಿ ವಸುದೇವಿ, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಕಾಶ್, ಲೀಡ್ ಬ್ಯಾಂಕ್ ಮ್ಯಾನೇಜರ್ ಲತಾ ಸರಸ್ವತಿ, ಆಯುಷ್ ಸಂಘದ ವೈದ್ಯಾಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ್, ಸಾರಿಗೆ ವಿಭಾಗೀಯ ನಿಯಂತ್ರಣಾಧಿಕಾರಿ ದೀಪಕ್, ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾಕ್ಟರ್ ಶ್ರೀರಂಗ ಡಾಂಗೆ, ಜಿಲ್ಲಾ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿ ವಿಜಯಗುರು, ಘನ ಅಧ್ಯಕ್ಷ ಡಾಕ್ಟರ್ ಯತೀಶ್, ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಶಿವಶಂಕರ್ ಹಾಗೂ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಜೀವನ ಶೈಲಿನೇ ಹಾಗಿರ್ತದೆ. ರಾತ್ರಿಯೆಲ್ಲ ನಿದ್ದೆ ಇರೋದಿಲ್ಲ, ಸಮಯಕ್ಕೆ ಸರಿಯಾಗಿ ಡಿಸಿಪ್ಲಿನ್ ಆದ ಒಂದು ಲೈಫ್ ಇರೋದಿಲ್ಲ, ಸಮಯನೂ ಇರಲ್ಲ, ಸರಿಯಾದ ಆಹಾರ ಸೇವನೆ ಮಾಡಲ್ಲ, ಆರೋಗ್ಯದ ಕಡೆ ಗಮನ ಇರಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ಒತ್ತಡ, ಸ್ಟ್ರೆಸ್. ಈ ಎಲ್ಲ ಕಾರಣಗಳಿಂದಾಗಿ ಏನಾಗ್ತಾ ಇದೆ, ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತಾ ಇದೆ. ಅದರಲ್ಲೂ ಈ ಹೃದಯ ಸಂಬಂಧಿ ಕಾಯಿಲೆಗಳು ಅಂತ ಬಂದಾಗ ಒಂದು ಜೀವನ ಶೈಲಿಗೆ ನೇರವಾಗಿ ಅವು ಕಾರಣ ಆಗಿರ್ತವೆ. ಹಾಗಂತ ಹೇಳಿ ನಾನು ಎಲ್ಲ ಚಾಲಕರಲ್ಲಿ ಕೋರ್ಕೊಳ್ಳೋದು ಇಷ್ಟೇ, ಈ ಕಾರ್ಯಕ್ರಮ ನಿಮಗಾಗಿ. ನಾವೀಗೇನು ಆಯೋಜನೆ ಮಾಡಿದ್ದೇವೆ ಆ ಸಂಪೂರ್ಣ ಕಾರ್ಯಕ್ರಮದ ಒಂದು ಉಪಯೋಗವನ್ನು ನೀವು ಪಡಿಬೇಕು. ನನಗೆ ಕೆಲವರು ಹೇಳ್ತಾ ಇದ್ದರು, ಇವತ್ತು ಆ ವಾಹನ ಚಾಲಕರಿಗೆ ಆರೋಗ್ಯ ತಪಾಸಣೆ ಇದೆ, ಆದರೆ ಬೇಲೂರು ತಾಲೂಕಿನ ಗಡಿಭಾಗದ ಹಳ್ಳಿಗಳಲ್ಲಿ ಮನೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಸುದ್ದಿ ತಿಳಿದು ಸುತ್ತಮುತ್ತಲಿನ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ.
ಮಂಗಳವಾರ ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಮುರೇಹಳ್ಳಿ ಗ್ರಾಮದಲ್ಲಿ ಮನೆಗೆ ನುಗ್ಗಿ ಕಳ್ಳತನ ಮಾಡಲಾಗಿರೋ ಘಟನೆ ಬೆಳಕಿಗೆ ಬಂದಿದ್ದು, ಗ್ರಾಮದ ಕೂಲಿ ಕಾರ್ಮಿಕರಾದ ದಿನೇಶ್, ಗಂಗರಾಜು, ಗುಲಾಬಿ ಹಾಗೂ ರಾಜಮ್ಮ ಎಂಬುವವರ 4 ಮನೆಗಳ ಹಿಂಬದಿ ಬಾಗಿಲನ್ನ ಮುರಿದು ಅಪರಿಚಿತ ವ್ಯಕ್ತಿಗಳು ಮನೆ ಬೀರುವಿನಲ್ಲಿದ್ದ ಲಕ್ಷಾಂತರ ಮೌಲ್ಯದ ಹಣ, ಓಲೆ, ಉಂಗುರ, ಕಾಲ್ಚೈನು ಸೇರಿದಂತೆ ಇನ್ನಿತರೆ ಚಿನ್ನಾಭರಣಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಆರೋಪಿಗಳ ಪತ್ತೆಗಾಗಿ ಅರೇಹಳ್ಳಿ ಪೊಲೀಸರು ಶ್ವಾನ ಹಾಗೂ ಬೆರಳಚ್ಚು ತಜ್ಞರೊಂದಿಗೆ ಗ್ರಾಮದಲ್ಲಿ ಶೋಧ ಕಾರ್ಯ ನಡೆಸಿದ್ದು, ಘಟನೆ ಬಗ್ಗೆ ಯಾವುದೇ ಸುಳಿವು ಸಿಗದಿರುವುದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಗ್ರಾಮದಲ್ಲಿ ಬಹುತೇಕ ಕೂಲಿ ಕಾರ್ಮಿಕರೇ ಹೆಚ್ಚಾಗಿ ವಾಸ ಮಾಡುತ್ತಿದ್ದು, ಎಂದಿನಂತೆ ತೋಟದ ಕೆಲಸಕ್ಕೆ ತೆರಳಿದ್ದ ಸಂದರ್ಭ ಮನೆಯಲ್ಲಿ ಯಾರೂ ಇಲ್ಲದ ಸಮಯ ನೋಡಿಕೊಂಡ ಕಳ್ಳರು ತಮ್ಮ ಕೈಚಳಕ ತೋರಿಸಿ ಪರಾರಿಯಾಗಿದ್ದಾರೆ. ಇತ್ತೀಚೆಗೆ ಚಿನ್ನದ ಬೆಲೆ ಏರಿಕೆ ಬೆನ್ನಲ್ಲೇ ಗ್ರಾಮೀಣ ಭಾಗದಲ್ಲಿ ಒಂಟಿ ಮನೆಗಳು ಸೇರಿದಂತೆ ಮನೆಗೆ ನುಗ್ಗುವವರ ಸಂಖ್ಯೆ ಹೆಚ್ಚಾಗಿದ್ದು, ಕೃತ್ಯವನ್ನ ಸ್ಥಳೀಯರು ಅಥವಾ ಹೊರಗಿನ ವ್ಯಕ್ತಿಗಳು ಮಾಡಿದ್ದಾರೆ ಎಂಬುದು ತನಿಖೆಯಿಂದ ಗೊತ್ತಾಗಲಿದೆ. ಈ ಘಟನೆ ಮಾಸೋ ಮುನ್ನವೇ ಗುರುವಾರ ಬೆಳಗಿನ ಜಾವ ಹತ್ತಿರದ ನಾಗರಾಜ್ ಎಂಬುವರಿಗೆ ಸೇರಿದ ಮನೆ ಕಿಟಕಿ ಗಾಜುಗಳನ್ನು ಒಡೆದು ಮನೆಯೊಳಗೆ ಪರಿಶೀಲಿಸಿ ಬಾಗಿಲನ್ನು ಮುರಿದು ಒಳ ಪ್ರವೇಶಿಸಿ ಚಿನ್ನಾಭರಣಗಳನ್ನು ಹುಡುಕಿದ್ದಾರೆ. ಆದರೆ ಯಾವುದೇ ಮೌಲ್ಯಯುತ ವಸ್ತುಗಳು ಇಲ್ಲದ ಕಾರಣ ಅಲ್ಲಿಂದ ಪರಾರಿಯಾಗಿದ್ದಾರೆ. ಈ ಭಾಗದಲ್ಲಿ ಕಳ್ಳರು ಸರಣಿ ಹಗಲು ದರೋಡೆಗೆ ಮುಂದಾಗುತ್ತಿದ್ದು, ಪೊಲೀಸ್ ಇಲಾಖೆ ಹೆಚ್ಚಿನ ಗಮನ ಹರಿಸಬೇಕು. ಅಲ್ಲದೆ ಆಗಿಂದಾಗೆ ಗ್ರಾಮಗಳಿಗೆ ಭೇಟಿ ನೀಡುತ್ತಿರಬೇಕು. ಆಗ ಮಾತ್ರ ಕಳ್ಳ ಖದೀಮರಿಗೆ ಭಯ ಹುಟ್ಟಲು ಸಾಧ್ಯ ಎಂದು ಗ್ರಾಮಸ್ಥರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಘಟನಾ ಸ್ಥಳಕ್ಕೆ ಅರೇಹಳ್ಳಿ ಪಿಎಸ್ಐ ಶೋಭಾ ಬರಮಣ್ಣ ಭೇಟಿ ನೀಡಿ ಸ್ಥಳೀಯರಿಂದ ಮಾಹಿತಿ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. HCN ನ್ಯೂಸ್, ಬೇಲೂರು. ಇರಲಿಲ್ಲ, ಅರಳಿಗೆ ಹೋಗಿದ್ವಿ. ಅವತ್ತು ಏಣಿ ಆ ಕಡೆ ಇಟ್ಟಿದಾಗ ಕೆಳಗಡೆ ಏಣಿಂದ ಮನೆ ಮೇಲೆ ಹತ್ತಿ ಕೆಳಗೆ ಇಳಿದ್ಬಿಟ್ಟು ಆಮೇಲೆ ನಾವು ಕೂಡಿಟ್ಟ ಹಣ ಎಲ್ಲನೂ ತಗೊಂಡೋಗಿರೋದು 30,000 ರೂಪಾಯಿ ತಗೊಂಡೋಗಿ ಏನು ಬಿಟ್ಟಿಲ್ಲ. ಒಳಗಡೆ ಎಲ್ಲನೂ ತೆಗೆದು ಎಲ್ಲ ಇದು ಮಾಡಿಬಿಟ್ಟು ಎಲ್ಲ ಡೋರೆಲ್ಲ ಹೊಡೆದಾಕಿದ್ದಾರೆ ಬೀರಿಂದು. ಆಮೇಲೆ ಅದಕ್ಕೆ ಈಗ ಏನಿದ್ರು ಪೊಲೀಸ್ನವರೇ ಕ್ರಮ ತಗೋಬೇಕು. ಒಬ್ಬೊಬ್ರು ಹೆಣ್ಣೆಂಗಸರು ಇರೋದು ಎಲ್ಲ ಮುಂಚೆ ಆದರೆ ಅಧಿಕಾರಿಗಳು ಬೀಟಿಗೆ ಅಂತ ಬರೋರು ಸರ್. ಇವಾಗ ಅವರು ಬರಲ್ಲ. ಇಲ್ಲಿ ಹಳ್ಳಿ ಕಡೆ ಎಲ್ಲ ಬಂದು ಇದು ಮಾಡೋರು. ಈಗೊಂದು 5-6 ವರ್ಷದಿಂದ ಒಬ್ಬರು ಬರಲ್ಲ ಇಲಾಖೆಯಿಂದ. ಏನು ನಮಗೆ ಅದು ಇದ್ರ ಬಗ್ಗೆ ಇವಾಗ ಒಂದು ಮನೆ ಅಲ್ವಲ್ಲ, 4-5 ಮನೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಂದ್ರೆ ಇದು ಊರವ್ರ ಅಕ್ಕಪಕ್ಕದವ್ರನ್ನ ಎಲ್ಲರ ಹತ್ರನೂ ಕ್ರಮ ಕೈಗೊಂಡವರು. ನಮಗೆ ಅಧಿಕಾರಿಗಳು ಪ್ರತಿಯೊಂದು ಅರ್ಕಲ್ಗೂಡು ತಾಲೂಕಿನ ದೊಡ್ಡಮಗ್ಗೆ ಹೋಬಳಿಯ ಕೊರಟಗೆರೆ ಗ್ರಾಮದಿಂದ ಬೆಳವಾಡಿ, ಜೋಡಿಗುಬ್ಬಿ, ಹೊಳೆನರಸೀಪುರ ಮಾರ್ಗವಾಗಿ ಹಾಸನ ನಗರಕ್ಕೆ ಸಂಪರ್ಕಿಸುವ ನೂತನ ಸಾರಿಗೆ ಬಸ್ ಸಂಚಾರಕ್ಕೆ ಶಾಸಕ ಎ ಮಂಜು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಈ ಭಾಗದ ಜನರ ಬಹುದಿನದ ಬೇಡಿಕೆ ಇದಾಗಿದ್ದು, ಗ್ರಾಮೀಣ ಪ್ರದೇಶದ ಜನರು ನಗರಗಳಿಗೆ ತೆರಳಲು ಅನುಕೂಲವಾಗಲೆಂದು ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಸಾರ್ವಜನಿಕರು ಆಸ್ಪತ್ರೆಗೆ ತೆರಳಲು, ಮಕ್ಕಳು ಶಾಲಾ ಕಾಲೇಜಿಗೆ ಹೋಗಲು ಈ ಬಸ್ ತುಂಬಾ ಅನುಕೂಲವಾಗುತ್ತದೆ. ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಮತ್ತು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. HCN ನ್ಯೂಸ್, ಅರ್ಕಲ್ಗೂಡು. ಬಹುದಿನಗಳ ಬೇಡಿಕೆ ಕೊರಟಗೆರೆ ಗ್ರಾಮಸ್ಥರು ಬಸ್ಸು ಸಂಪರ್ಕ ವ್ಯವಸ್ಥೆಯನ್ನು ಕೇಳಿದರು. ಬಹುಶಃ ಇವತ್ತು ಒಂದು ಒಳ್ಳೆಯ ದಿನ ಕೂಡಿ ಬಂದಿದೆ. ಕೊರಟಗೆರೆಯಿಂದ ಬೆಳವಾಡಿ ಮಾರ್ಗವಾಗಿ ಗುಬ್ಬಿ ಮೇಲೆ ಹೊಳೆನರಸೀಪುರ, ಹಾಸನ ಹೋಗುವಂಥ ಒಂದು ರೂಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಮತ್ತೆ ಯಾವ್ದಾದ್ರು ಊರು ಇದಕ್ಕೆ ರೂಟ್ಗೆ ಆಡ್ ಮಾಡೋದಿದ್ರೆ ಆಡ್ ಮಾಡ್ತೀವಿ. ಈ ಸೌಕರ್ಯಗಳನ್ನು ಸದಾ ಉಪಯೋಗಿಸ್ಕೊಳ್ಳಿ. ನಿಮ್ಮ ಹತ್ರ ಎಲ್ಲರ ಹತ್ರ ಬೈಕ್ಗಳಿದೆ ಅಂತ ಗೊತ್ತು, ಆದರೂ ಬಸ್ಸಲ್ಲಿ ಓಡಾಡಿ ಅದು ನೆಮ್ಮದಿಯಾಗಿ. ಸೊ ಈ ಬಸ್ಸಿಗೆ ಕಲೆಕ್ಷನ್ ಆದರೆ ಈ ಬಸ್ಸನ್ನು ಕಂಟಿನ್ಯೂ ಮಾಡ್ತಾರೆ. ಕಲೆಕ್ಷನ್ ಆಗದೇ ಇದ್ದರೆ ಭಾರಿ ಕಷ್ಟ. ದಯಮಾಡಿ ತಾವೆಲ್ಲರೂ ಈ ಸೌಕರ್ಯಗಳನ್ನು ಉಪಯೋಗಿಸಬೇಕು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅಂಧ ವ್ಯಕ್ತಿಯೊಬ್ಬರಿಗೆ ಆಲೂರು ಸೆಸ್ಕಾಂ ಶಾಖಾಧಿಕಾರಿ ಹಾಗೂ ಸಿಬ್ಬಂದಿಗಳು ಆರ್ಥಿಕ ನೆರವು ನೀಡಿದರು.
ಆಲೂರು ಪಟ್ಟಣದಲ್ಲಿ ತನ್ನ 2 ಕಣ್ಣುಗಳಿಲ್ಲದ ಅಂಧ ವ್ಯಕ್ತಿಯೊಬ್ಬ ನಡೆದಾಡಲು ರಸ್ತೆ ದಾಟಲು ಪರದಾಡುತ್ತಿದ್ದುದನ್ನು ಗಮನಿಸಿದ ಆಲೂರು ಸೆಸ್ಕಾಂ ಇಲಾಖೆ ಸಿಬ್ಬಂದಿಗಳು ಕಚೇರಿ ಆವರಣಕ್ಕೆ ಕರೆತಂದು ತಮಗೆ ಕೈಲಾದಷ್ಟು ಎಲ್ಲರ ಬಳಿ ಹಣ ಸಂಗ್ರಹಿಸಿ ನಡೆದಾಡಲು ವಾಕಿಂಗ್ ಸ್ಟಿಕ್ ತೆಗೆದುಕೊಳ್ಳಲು ಹಾಗೂ ಊಟ ಉಪಚಾರಕ್ಕಾಗಿ ಆರ್ಥಿಕ ನೆರವು ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಆಲೂರು ಶಾಖೆಯ ಕುಮಾರ್ ಮತ್ತು ಸಂತೋಷ್ ಮುಂತಾದ ಸಿಬ್ಬಂದಿಗಳು ಹಾಜರಿದ್ದರು. HCN ನ್ಯೂಸ್ ಆಲೂರು. ಹಾರನಹಳ್ಳಿ ಗ್ರಾಮದಲ್ಲಿ ಕಾರೆಕೆರೆ ಕೃಷಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳು ಹಾಸನ ತಾಲೂಕಿನ ದುದ್ದ ಹೋಬಳಿಯ ಈ ಗ್ರಾಮದಲ್ಲಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರವನ್ನು ನಡೆಸಲಿದ್ದಾರೆ. ಇದರ ಸಲುವಾಗಿ ಶಿಬಿರದ ಮುಖ್ಯ ಭಾಗವಾದ ಗ್ರಾಮೀಣ ಸಹಭಾಗಿತ್ವ ಅಧ್ಯಯನವನ್ನು ಆಗಸ್ಟ್ 1ನೇ ತಾರೀಕಿಗೆ ಯಶಸ್ವಿಯಾಗಿ ಪೂರೈಸಿದ್ರು. ಗ್ರಾಮೀಣ ಸಹಭಾಗಿತ್ವ ಅಧ್ಯಯನವು ರೈತರೊಂದಿಗೆ ನೇರ ಸಂಪರ್ಕ ಹೊಂದಿ ಅವರ ಬದುಕು ಮಟ್ಟ, ಆರ್ಥಿಕ ಸ್ಥಿತಿ, ಕೃಷಿ ವ್ಯವಸ್ಥೆ ಮತ್ತು ಗ್ರಾಮೀಣ ಮೂಲ ಸೌಕರ್ಯಗಳ ಬಗ್ಗೆ ಆಳವಾದ ಅರಿವು ಪಡೆಯುವ ಒಂದು ಪ್ರಾತ್ಯಕ್ಷಿಕೆ ಪೂರ್ಣ ವಿಧಾನವಾಗಿದೆ. ಈ ಅಧ್ಯಯನದ ಮೂಲಕ ನಾವು ಸ್ಥಳೀಯ ಸಮಸ್ಯೆಗಳು, ಉಪಾಯಗಳು ಮತ್ತು ಗ್ರಾಮೀಣ ಜನರ ಪಾತ್ರವನ್ನು ಗುರುತಿಸಿ ಸಹಭಾಗಿತ್ವದ ಮೂಲಕ ನೈಜ ಮಾಹಿತಿ ಸಂಗ್ರಹಿಸಿ ಸಮಗ್ರ ಪ್ರಗತಿಗೆ ಮಾರ್ಗ ತೆರೆಯಲು ಪ್ರಯತ್ನವಾಗಿದ್ದು, ಇದರ ಅಂಗವಾಗಿ ಗ್ರಾಮದ ಸಾಮಾಜಿಕ ನಕ್ಷೆ, ಚಲನವಲನ ನಕ್ಷೆ, ಕಾಲಚಕ್ರ, ಬೆಳೆ ಮಾಹಿತಿ ಚಕ್ರ ಇನ್ನಿತರೆ ಅವರನ್ನು ಉತ್ತೇಜಿಸುವ ಆಟಗಳನ್ನು ತಂಡ ತಯಾರಿಸಿತ್ತು. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಡಾ ಕೆಎನ್ ಮುನಿಸ್ವಾಮಿಗೌಡರು, ಪ್ರಾಧ್ಯಾಪಕರಾದ ಡಾ ಶಂಕರ್, ಡಾ ಸೌಮ್ಯ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೃಷ್ಣಕುಮಾರ್ ಅವರು ಆಗಮಿಸಿದ್ರು. ವಿದ್ಯಾರ್ಥಿಗಳ ತಂಡ ಹಾಗೂ ಮುಖ್ಯವಾಗಿ ಗ್ರಾಮದ ಎಲ್ಲ ರೈತರು ಈ ಕಾರ್ಯಗೋಷ್ಠಿಗೆ ಸಾಕ್ಷಿಯಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದರು. HCN ನ್ಯೂಸ್ ಹಾಸನ್. ಬೇಲೂರು ತೋಟಗಾರಿಕೆ ಇಲಾಖೆಯಿಂದ ಫಲಾನುಭವಿಗಳಿಗೆ ಜೇನು ಪೆಟ್ಟಿಗೆ ವಿತರಣೆ ಹಾಗೂ ತಾಳೆ ಬೆಳೆ ಕಾರ್ಯಾಗಾರ ಹಾಗೂ ತಾಳೆ ಸಸಿ ವಿತರಣೆ ಕಾರ್ಯಕ್ರಮ ನಡೆಸಲಾಯಿತು. ರೈತಾಪಿ ವರ್ಗ ಸಣ್ಣಪುಟ್ಟ ಬೆಳೆಗಳೊಂದಿಗೆ ತೋಟಗಾರಿಕೆ ಬೆಳೆಗಳ ಕಡೆ ತಮ್ಮ ಚಿತ್ತ ಹರಿಸುವ ಮೂಲಕ ಬದುಕನ್ನು ಹಸನ ಮಾಡಿಕೊಳ್ಳಬೇಕಿದೆ. ಕೇಂದ್ರ ಸರ್ಕಾರ ತೋಟಗಾರಿಕೆ ಬೆಳೆಗಳಿಗೆ ಉತ್ತಮ ಸಹಾಯಧನ ನೀಡುತ್ತಿದೆ. ಫಲಾನುಭವಿಗಳು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಕರೆ ನೀಡಿದರು. ಪಟ್ಟಣದ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಯೋಜನೆ ಅಡಿಯಲ್ಲಿ ಜೇನು ಪೆಟ್ಟಿಗೆ ವಿತರಣೆ, ಜೇನು ಕುಟುಂಬದ ಬಗ್ಗೆ ತರಬೇತಿ, ತಾಳೆ ಕೃಷಿ ಕಾರ್ಯಾಗಾರ, ತಾಳೆ ಸಸಿ ವಿತರಣೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪ್ರಸಕ್ತ ದಿನಗಳಲ್ಲಿ ಕೃಷಿ ರೈತರಿಗೆ ಸವಾಲಿನ ರೀತಿ ಕಾಡುತ್ತಿದೆ. ಒಂದು ಕಡೆ ಕೂಲಿ ಕಾರ್ಮಿಕರ ಅಭಾವ, ಹವಾಮಾನ ವೈಪರೀತ್ಯ, ಕ್ರಿಮಿಕೀಟ ಬಾಧೆ, ಮಿತಿಮೀರಿದ ರಸಗೊಬ್ಬರ, ಅತಿವೃಷ್ಟಿ, ಅನಾವೃಷ್ಟಿ, ವಿಶೇಷವಾಗಿ ಕಾಡು ಪ್ರಾಣಿಗಳ ಕಾಟ ಸೇರಿದಂತೆ 10 ಸಮಸ್ಯೆಗಳ ಮಧ್ಯೆ ರೈತರು ಕೃಷಿ ಕಾಯಕ ಮಾಡೋ ದುಸ್ಥಿತಿ ಬಂದಿದೆ. ಇಂತಹ ಸಂದರ್ಭದಲ್ಲಿ ರೈತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತೋಟಗಾರಿಕೆ ಬೆಳೆಗಳಿಗೆ ನೀಡುತ್ತಿರುವ ಸಹಾಯಧನದ ಪ್ರಯೋಜನ ಪಡೆಯುವ ಮೂಲಕ ಬದುಕನ್ನು ಸಮೃದ್ಧಿಯಾಗಿ ಕಟ್ಟಿಕೊಳ್ಳಿ. ಜೇನು ಕೃಷಿ ರೈತರಿಗೆ ವರದಾನ ಕೃಷಿಯಾಗಿದೆ. ಸೂಕ್ತ ತರಬೇತಿ ಪಡೆಯಿರಿ. ಹಾಗೆಯೇ ತಾಳೆ ಕೃಷಿ ಬಗ್ಗೆ ತಾಲೂಕಿನಲ್ಲಿ ಬಹುತೇಕ ತಾಳೆ ಬೆಳೆಗಾರರ ಹತ್ತಿರ ಮಾಹಿತಿ ಪಡೆದು ಕೃಷಿ ಮಾಡಿ. ಸರ್ಕಾರದಿಂದ ನೀಡುವ ಸವಲತ್ತುಗಳನ್ನು ಅಧಿಕಾರಿಗಳು ಪ್ರಾಮಾಣಿಕವಾಗಿ ನೀಡುವ ವ್ಯವಸ್ಥೆಗೆ ಮುಂದಾಗಬೇಕೆಂದು ಕಿವಿ ಮಾತು ಹೇಳಿದರು. ಬೇಲೂರು ತಾಲೂಕು ರೈತ ಸಂಘದ ಅಧ್ಯಕ್ಷ ಭೋಗಮಲ್ಲೇಶ್ ಮಾತನಾಡಿ, ರೈತರೆಂದರೆ ಎಲ್ಲರೂ ಸರಿಸಮ. ಆದ್ದರಿಂದ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ನೀಡುವ ಸವಲತ್ತುಗಳನ್ನು ಏಕ ರೀತಿಯಲ್ಲಿ ನೀಡುವ ವ್ಯವಸ್ಥೆಯಾಗಬೇಕಾಗಿದೆ. ಅತಿ ಸಣ್ಣ, ದೊಡ್ಡ ಎಂಬ ವಿಂಗಡಣೆ ಸಲ್ಲದು. ಎಲ್ಲರೂ ರೈತರೇ. ಇತ್ತೀಚಿನ ದಿನದಲ್ಲಿ ರೈತರ ಕಷ್ಟ ನಿಜಕ್ಕೂ ಶೋಚನೀಯವಾಗಿದೆ. ಈ ಬಗ್ಗೆ ಶಾಸಕರು ವಿಧಾನಸಭೆಯಲ್ಲಿ ಮಾತನಾಡಬೇಕು ಎಂದರು. ಬೇಲೂರು ತಾಲೂಕು ಜಾನಪದ ಪರಿಷತ್ತು ಅಧ್ಯಕ್ಷ ವೈಎಸ್ ಸಿದ್ದೇಗೌಡ ಮಾತನಾಡಿ, ನಾನು ಕೂಡ ಕಾಫಿ ಜೊತೆಯಲ್ಲಿ ತಾಳೆ ಕೃಷಿ ಮಾಡಿದ್ದು ತಿಂಗಳ ಬಾಡಿಗೆ ರೂಪದಲ್ಲಿ ವರಮಾನ ಬರುತ್ತಿದೆ. ರೈತರು ಕೂಡ ತಾಳೆ ಕೃಷಿ ಕಡೆ ಗಮನ ನೀಡಿ ಎಂದರು. ಈ ಸಂದರ್ಭದಲ್ಲಿ ಬೇಲೂರು ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಸತೀಶ್, ಪತಂಜಲಿ ತಾಳೆ ಕೃಷಿ ಅಧಿಕಾರಿ ಹನುಮೇಗೌಡ, ಕೃಷಿಕರಾದ ಪ್ರದೀಪ್, ಪರಮೇಶ್ ಸೇರಿದಂತೆ ರೈತ ಮುಖಂಡರು ಹಾಗೂ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಮನೆಯನ್ನ ಬಂಡವಾಳ ಹಾಕಿ ಮನೆಯನ್ನ ಕಟ್ಟಿ ಬಾಡಿಗೆ ಮಾಡೋ ಬದಲು ನಮ್ಮ ಜಮೀನಲ್ಲೇ ಆ ಸವಲತ್ತುಗಳನ್ನ ಪಡ್ಕೊಳ್ಳೋಣ ಅಂತಕ್ಕಂಥದ್ದು. ಅಂದರೆ ಬಂಡವಾಳ ಕಡಿಮೆ, ಲಾಭ ಹೆಚ್ಚು. ಅದು ಬಂಡವಾಳನೂ ನಮ್ಮ ರೈತರೆಲ್ಲ ತರ್ತಾರೆ. ಬೇರೆ ಎಲ್ಲ ಏನೋ ರಸಗೊಬ್ಬರದಿಂದ ಹಿಡಿದು ಮತ್ತೊಂದು ಮಗದೊಂದು ಎಲ್ಲ ಬೇಕಾದ್ರೂ ತರಬಹುದು. ಆದರೆ ಇವತ್ತು ನಮ್ಮ ಮುಂದೆ ಸವಾಲಿರ್ತಕ್ಕಂಥದ್ದು, ನಾನು ಒಂದು ನಿಮ್ಮಲ್ಲಿ ಕೇಳ್ತಕ್ಕಂಥ ಅಂತ ಹೇಳಿದ್ರೆ, ಶಾಸಕರಿಗೆ ಅನೇಕ ಕಾರ್ಯಕ್ರಮಗಳ ಒತ್ತಡ ಇದ್ದಿದ್ದರಿಂದ ಇವತ್ತಾದ್ರೆ ಒಂದೇ ಮಾತಿನಲ್ಲಿ ಬಹಳ ಸುಲಭವಾಗಿ ಹೆಚ್ಚು ಕಾರ್ಮಿಕರನ್ನು ತೆಗೆದುಕೊಳ್ಳದೆ ಇರ್ತಕ್ಕಂಥ, ಮತ್ತೆ ಹೆಚ್ಚು ನೀರನ್ನು ಕೂಡ ಬಯಸದೇ ಇರ್ತಕ್ಕಂಥ, ಲಾಭವನ್ನು ತರ್ತಕ್ಕಂಥ ಒಂದು ಉತ್ತಮವಾದ ಯಾವ್ದಾದ್ರು ಕೃಷಿ ಇದೆ ಅಂತ ಹೇಳಿದ್ರೆ ಅದು ತಾಳೆ. ನಾನು ಹೆಚ್ಚು ಕಡಿಮೆ ಈಗಾಗಲೇ 1-2 ಎಕರೆನಲ್ಲಿ ಫಸಲನ್ನು ಪಡಿತಾ ಇದ್ದೀನಿ 3 ವರ್ಷದಿಂದ. ಕೂಲಿ ಕೆಲಸಕ್ಕೆಂದು ಹೊರ ರಾಜ್ಯದಿಂದ ಬಂದ ಕಾರ್ಮಿಕರಿಬ್ಬರು ಗಾಂಜಾ ಮಾರಾಟಕ್ಕೆ ಯತ್ನಿಸುತ್ತಿದ್ದ ಘಟನೆ ಬಾಳುಪೇಟೆಯಲ್ಲಿ ನಡೆದಿದೆ. ಸಕಲೇಶಪುರ ತಾಲೂಕಿನ ಬಾಳುಪೇಟೆಯಿಂದ ಜಮ್ಮನಹಳ್ಳಿ ಗ್ರಾಮದ ಕಡೆಗೆ ಹೋಗುವ ರಸ್ತೆಯಲ್ಲಿ ಇಬ್ಬರು ಅಪರಿಚಿತರು ಹೊಂಚು ಹಾಕುತ್ತಿದ್ದಾಗ ಬಂದ ಖಚಿತ ಮಾಹಿತಿ ಮೇರೆಗೆ ಗ್ರಾಮಾಂತರ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಇಬ್ಬರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.
ಮಡಿಕೇರಿ ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಚೇಯಂಡಣೆ ಗ್ರಾಮದ ದಯಾರವರ ಕಾಫಿ ಎಸ್ಟೇಟ್ನಲ್ಲಿ ಕೂಲಿ ಕೆಲಸಕ್ಕೆಂದು ಅಸ್ಸಾಂ ರಾಜ್ಯದಿಂದ ಬಂದಿದ್ದ 27 ವರ್ಷದ ಸಂಶುಲ್ ಹಕ್ ಬಿನ್ ಮತಬ್ ಉದ್ದೀನ್ ಮತ್ತು 26 ವರ್ಷದ ಹುರುಮಜ್ ಅಲಿ ಬಿನ್ ಜಾಮರ್ ಉದ್ದೀನ್ ಬಂಧಿತ ಆರೋಪಿಗಳಾಗಿದ್ದಾರೆ. ಆರೋಪಿಗಳಿಂದ ಸುಮಾರು 35,000 ಬೆಲೆ ಬಾಳುವ 2 ಕೆಜಿ ಗಾಂಜಾ ಸೊಪ್ಪು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳ ಪತ್ತೆಗಾಗಿ ಎಸ್ಪಿ ಮೊಹಮ್ಮದ್ ಸುಜಿತಾ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ತಮ್ಮಯ್ಯ, ವೆಂಕಟೇಶ್ ನಾಯ್ಡು ಮತ್ತು ಆರಕ್ಷಕ ಸಕಲೇಶಪುರ ಉಪವಿಭಾಗ ಉಪ ಅಧೀಕ್ಷಕ ಪ್ರಮೋದ್ ಕುಮಾರ್ ಮಾರ್ಗದರ್ಶನದಲ್ಲಿ ಸಕಲೇಶಪುರ ಗ್ರಾಮಾಂತರ ವೃತ್ತ ಸಿಪಿಐ ನಿರಂಜನ್ ಸಾಮರ್ಥ್ಯದಲ್ಲಿ ತಂಡವನ್ನು ರಚಿಸಿ ಗಾಂಜಾ ಆರೋಪಿಗಳ ಪತ್ತೆಗಾಗಿ ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಪ್ರಸನ್ನ ನೇತೃತ್ವದಲ್ಲಿ ಗುಪ್ತ ಮಾಹಿತಿ ಸಿಬ್ಬಂದಿಯಾದ ಖಾದರ್ ಆಲಿ ಸೇರಿದಂತೆ ಸಿಬ್ಬಂದಿಗಳಾದ ಆದಿತ್ಯ, ಶಶಾಂಕ್, ಚೇತನ್, ರಘು, ಶರತ್ ಹಾಗೂ ಜೀಪಿನ ಚಾಲಕ ಯೋಗೇಶ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. HCN ನ್ಯೂಸ್ ಸಕಲೇಶಪುರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫಾರೆಸ್ಟ್ ಜಾಗದಲ್ಲಿ ಮೆಕ್ಕೆಜೋಳ ಬೆಳೆಯುತ್ತಿದ್ದ ಸಾವಂತನಹಳ್ಳಿ ಗ್ರಾಮಸ್ಥರು, ಅರಣ್ಯ ಇಲಾಖೆಯಿಂದ ಬೃಹತ್ ಕಾರ್ಯಾಚರಣೆ, 82 ಎಕರೆ ಅರಣ್ಯ ಭೂಮಿ ಒತ್ತುವರಿ ತೆರವು ಆರಂಭ. ಒಳ ಮೀಸಲಾತಿ ಜಾರಿ ಮಾಡಲು ಆಗ್ರಹ, ಕೆಡಿಎಸ್ಎಸ್ನಿಂದ ಅರೆಬೆತ್ತಲೆ ಮೆರವಣಿಗೆ ಪ್ರತಿಭಟನೆ, ಆಗಸ್ಟ್ 15ಕ್ಕೆ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಗಡುವು. ಮಹಿಳೆ ಅಪಹರಣ, ಅತ್ಯಾಚಾರ ಪ್ರಕರಣ, ಪ್ರಜ್ವಲ್ ದೋಷಿ ಎಂದು ಕೋರ್ಟ್ ಮಹತ್ವದ ತೀರ್ಪು, ಆಗಸ್ಟ್ 2ಕ್ಕೆ ಶಿಕ್ಷೆಯ ಪ್ರಮಾಣ ಪ್ರಕಟ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.